ಕೊಡಗು ಜಿಲ್ಲೆಯಾದ್ಯಂತ ಹುತ್ತರಿ ಕೋಲಾಟ ಜನಪದ ಆಚರಣೆಯನ್ನು ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಲಾಯಿತು. ಕೋಲ್ಮುಂದ್ ಎಂದು ಕರೆಯಲಾಗುವ ಈ ಹುತ್ತರಿ ಕೋಲಾಟದಲ್ಲಿ ಊರಿನ ಗ್ರಾಮಸ್ಥರು ಒಂದೆಡೆ ಸೇರಿ ಪಾಲ್ಗೊಳ್ಳುವುದು ವಿಶೇಷ. ನಾಪೋಕ್ಲು ಸಮೀಪದ ಬಿದ್ದಾಟಂಡವಾಡೆಯಲ್ಲೂ ಈ ಬಾರಿಯ ಕೋಲ್ಮುಂದ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಗ್ರಾಮಸ್ಥರೆಲ್ಲ ಸಾಂಪ್ರದಾಯಿಕ ಉಡುಗೆಯಲ್ಲಿ ವಾಲಗದ ತಾಳಕ್ಕೆ ತಕ್ಕಂತೆ ಹಿರಿಯರು ಕಿರಿಯರು ಎನ್ನದೆ ಕೋಲಾಟ ಆಡಿ ಸಂಭ್ರಮಿಸಿದರು. ಧಾನ್ಯಲಕ್ಷ್ಮಿಯನ್ನು ಭಕ್ತಿಭಾವದಿಂದ ಪೂಜಿಸಿ ಮನೆಗೆ ಕರೆತರುವ ಕೊಡಗಿನವರು 2 ದಿನಗಳ ಕಾಲ ಸಾಂಪ್ರದಾಯಿಕ ಕೋಲಾಟವಾಡಿ ಸಂಭ್ರಮಿಸುವುದು ವಾಡಿಕೆ. ಡಿಡಿ ನ್ಯೂಸ್ನೊಂದಿಗೆ ಬಿದ್ದಾಟಂಡವಾಡೆಯ ಮುಖ್ಯಸ್ಥ ಬಿದ್ದಾಟಂಡ ತಮ್ಮಯ್ಯ, ಹುತ್ತರಿ ಹಬ್ಬವನ್ನು ಎಲ್ಲರೂ ಸೇರಿಕೊಂಡು ಸಂತಸದಿಂದ ಆಚರಿಸುತ್ತೇವೆ. ಹಿರಿಯರು ನಡೆಸಿಕೊಂಡ ಬಂದ ಪೂಜೆ ಮತ್ತು ಕೋಲಾಟ ಇತ್ಯಾದಿ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳುತ್ತೇವೆ ಎಂದು ಮಾಹಿತಿ ನೀಡಿದರು. ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಗುರು ಪನ್ನಪ್ಪನ ಇಟ್ಟ ಬಾಸಾಹೇಬ್ಕರ ವಿರ್ಚಾರ ತಿಂಗಳಲ್ಲಿ 2 ದಿವಸ ಮಕ್ಕಿಯಿಂದ ತಿರುವಾಯದ ಕೋಲಾಗೆ ಊರಿನವರೆಲ್ಲ ಬಂದು ಇಲ್ಲಿ 2 ದಿವಸ ಕೋಲಾಟ